ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಅಜಗರ ವೃತ್ತಾಂತ. ಪಾಂಡವರೊಂದಿಗಿದ್ದ ಲೋಮಶ ಮಹರ್ಷಿಗಳು ಎಲ್ಲರನ್ನೂ ಹರಸಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಆ ವನದಲ್ಲಿಯೇ 4 ವರ್ಷಗಳವರೆಗೆ ಪಾಂಡವರು ಉಳಿದರು. ಇನ್ನು 1 ವರ್ಷ ವನವಾಸ ಮಾತ್ರವೇ ಉಳಿದಿತ್ತು. ಒಮ್ಮೆ ಭೀಮಸೇನನು ಬೇಟೆಗಾಗಿ ಹೋದಾಗ ಒಂದು ಅಜಗರ ಅವನ ಮೇಲೆ ಬಿದ್ದು ಅವನನ್ನು ಹಿಡಿದುಕೊಂಡಿತು. 1000 ಆನೆಗಳ ಬಲವಿರುವ ಭೀಮಸೇನನಿಗೆ ಹೆಬ್ಬಾವಿನ ಹಿಡಿತದಿಂದ ಬಿಡಿಸಿಕೊಳ್ಳಲಾಗಲಿಲ್ಲ. ಭೀಮನಿಗೆ ಯಾರೋ ಮಹಾಪುರುಷನು ಹೆಬ್ಬಾವಾಗಿರಬೇಕು ಎಂದೆನಿಸಿತು. ಭೀಮಸೇನನು, ಮಹಾನುಭಾವ, ನೀನು ಯಾರು? ನನ್ನನ್ನು ಏಕೆ ಹಿಡಿದಿರುವೆ ಎಂದು ಕೇಳಿದನು. ಆಗ ಆ ಹಾವು, ಭೀಮಸೇನ, ನಾನು ನಹುಷನೆಂಬ ರಾಜನಾಗಿದ್ದೆನು. ಆಯುವಿನ ಮಗನು ನಾನು. ಅಗಸ್ತ್ಯರ ಶಾಪದಿಂದ ಹಾವಾಗಿ ಬಿದ್ದಿರುವೆ. ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವೆಯಾದರೆ ಬಿಡುತ್ತೇನೆ ಎಂದು ಹೇಳಿದನು. ಭೀಮನಿಗೆ ಉತ್ತರ ಕೊಡಲಾಗಲಿಲ್ಲ. ಹಾವಿನ ಹಿಡಿತದಲ್ಲಿದ್ದು ನಾನಿಲ್ಲದೆ ಉಳಿದವರು ಹೇಗೆ ನಿಶ್ಚಿಂತರಾಗಿರುವರು? ಅರ್ಜುನನು ಶತ್ರುಗಳನ್ನು ನಾಶ ಮಾಡುತ್ತಾನೆ ಎಂದು ಹಾವಿನ ಹಿಡಿತದಲ್ಲಿದ್ದು ತನ್ನಷ್ಟಕ್ಕೆ ನೊಂದುಕೊಳ್ಳತೊಡಗಿದನು. ಧರ್ಮರಾಜನು ಬೇಟೆಗೆ ಹೋದ ಭೀಮಸೇನನು ಬರಲಿಲ್ಲಬೇಕೇ ಎಂದು ಆಲೋಚಿಸಿದನು. ಅವನಿಗೆ ಹಲವು ಅಪಶಕುನಗಳು ಕಂಡುಬಂದವು. ಭೀಮನಿಗೆ ಏನೋ ತೊಂದರೆಯಾಗಿದೆ ಎಂದು ಉಳಿದವರನ್ನು ಕಾಯಲು ಅರ್ಜುನನನ್ನು ನಿಯಮಿಸಿ ತಾನೇ ಅಡವಿಗೆ ಹೊರಟನು. ಅನೇಕ ಸತ್ತ ಪ್ರಾಣಿಗಳನ್ನು ನೋಡುತ್ತಾ ಇಲ್ಲಿಯೇ ಭೀಮನು ಬೇಟೆಯಾಡಿದ್ದಾನೆ ಎಂದು ತಿಳಿದು ಭೀಕರವಾದ ಹಾವು ಇರುವಲ್ಲಿಗೆ ಬಂದು ತಲುಪಿದನು. ಧರ್ಮರಾಜನನ್ನು ಕಂಡಾಗ ಭೀಮಸೇನನು, ಅಣ್ಣ, ಈ ಹಾವಿನಿಂದ ಬಿಡುಗಡೆಗೊಳಿಸು ಎಂದು ಕೇಳಿದನು. ಧರ್ಮರಾಜನು, ಮಹಾತ್ಮನೇ, ಭೀಮನನ್ನು ಏಕೆ ಹಿಡಿದಿರುವೆ? ನಿನಗೆ ಬೇರೆ ಆಹಾರವನ್ನು ಕೊಡಿಸುತ್ತೇನೆ. ಭೀಮನನ್ನು ಬಿಡು ಎಂದು ಕೇಳಿಕೊಂಡನು. ಹೆಬ್ಬಾವಾಗಿದ್ದ ನಹುಷನು, ನೀನು ಇವನನ್ನು ಉಳಿಸಬೇಕೆಂದರೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳು ಎಂದಾಗ ಧರ್ಮರಾಜನು, ಮಹಾತ್ಮ, ನಿನ್ನ ಪ್ರಶ್ನೆಗಳೇನು? ಕೇಳು ಎಂದು ಹೇಳಿದನು. ನಹುಷನು ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಧರ್ಮರಾಜನು ಸೂಕ್ತ ವಿಚಾರ ಮಾಡಿ ಉತ್ತರ ಹೇಳಿದನು. ನಹುಷನು, ಬ್ರಾಹ್ಮಣನು ಯಾರು? ಅವನು ತಿಳಿಯಬೇಕಾದ್ದು ಏನು ಎಂದು ಕೇಳಿದನು. ಧರ್ಮರಾಜನು, ಸತ್ಯ, ದಾನ, ಕ್ಷಮೆ, ಶೀಲ, ತಪಸ್ಸು, ದಯೆ, ಒಳ್ಳೆಯತನ ಮುಂತಾದ ಗುಣಗಳಿರುವವನೇ ಬ್ರಾಹ್ಮಣನು. ಪರಬ್ರಹ್ಮವನ್ನು ಅವನು ತಿಳಿಯಬೇಕು ಎಂದು ಹೇಳಿದನು. ಅಜಗರನಾಗಿದ್ದ ನಹುಷನು ಸುಖ ದುಃಖಗಳಿಲ್ಲದ್ದು ಇದೆಯೇ ಎಂದಾಗ, ಶೀತೋಷ್ಣವಿಲ್ಲದ ಸ್ಥಿತಿಯಂತೆ ಅದೇ ರೀತಿ ಸುಖ ದುಃಖಗಳಿಲ್ಲದ ಪರಬ್ರಹ್ಮದ ಸ್ಥಿತಿ ಇದೆ ಎಂದು ಧರ್ಮರಾಜನು ಹೇಳಿದನು. ಸದ್ಗುಣದಿಂದ ಬ್ರಾಹ್ಮಣ್ಯವಾದರೆ ಜಾತಿ ವ್ಯರ್ಥವೇ ಎಂದು ಕೇಳಿದಾಗ ಧರ್ಮರಾಜನು, ಋಷಿಗಳು ಶೀಲವೇ ಪ್ರಧಾನವೆನ್ನುತ್ತಾರೆ. ಜನ್ಮ ಮರಣ ಮಾತು ಎಲ್ಲರಿಗೂ ಸಮಾನವಾಗಿದೆ. ಎಲ್ಲರೂ ಜನ್ಮದಿಂದ ಶೂದ್ರರೇ ಆಗಿರುತ್ತಾರೆ. ವೇದ ಅಧ್ಯಯನ ಮಾಡಿದವರು ಬ್ರಾಹ್ಮಣರಾಗುವರು. ಅಧ್ಯಯನ ಮಾಡದಿದ್ದರೆ ಅವರು ಶೂದ್ರರಾಗಿಯೇ ಉಳಿಯುತ್ತಾರೆ. ವರ್ಣ ಮಾತ್ರವಿದ್ದು ಶೀಲವಿಲ್ಲದಿದ್ದರೆ ಸಂಕರವಾಗಿದೆ ಎನ್ನುವರು. ಅಜಗರಕ್ಕೆ ಧರ್ಮರಾಜನ ಉತ್ತರದಿಂದ ಸಂತೋಷವಾಯಿತು. ಭೀಮನನ್ನು ಬಿಟ್ಟು ಅಜಗರ ಸುಮ್ಮನಿರುವಾಗ ಧರ್ಮರಾಜನೇ 2 ಪ್ರಶ್ನೆಗಳನ್ನು ಕೇಳಿದನು. ಮಹಾತ್ಮನೇ, ಯಾವ ಕರ್ಮವನ್ನು ಮಾಡಿದರೆ ಉತ್ತಮ ಗತಿಯಾಗುವುದು? ದಾನ, ಸತ್ಯ, ಅಹಿಂಸೆ, ಪ್ರಿಯವಾಕ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಕೇಳಿದನು. ನಹುಷನು, ದಾನ ಮಾಡಬೇಕು, ಪ್ರಿಯವಾಗಿ ಮಾತನಾಡಬೇಕು, ಅಹಿಂಸೆಯಲ್ಲಿರಬೇಕು. ಅಂತಹವರಿಗೆ ಉತ್ತಮ ಗತಿ ಎಂದರೆ ಸ್ವರ್ಗ ಸಿಗುವುದು ಎಂದನು. ದಾನ, ಅಹಿಂಸೆ, ಸತ್ಯ, ಪ್ರಿಯವಾಕ್ಯಗಳಲ್ಲಿ ಯಾವುದೂ ಶ್ರೇಷ್ಠವೆನ್ನಲಾಗುವುದಿಲ್ಲ. ಯಾವುದರಿಂದ ಹೆಚ್ಚು ಪ್ರಯೋಜನವಾಗುವುದೋ ಅದೇ ಶ್ರೇಷ್ಠವಾಗುವುದು ಎಂದು ನಹುಷನು ಹೇಳಿದನು. ಶರೀರ ತ್ಯಾಗ ಮಾಡಿದ ಮೇಲೆ ಕರ್ಮಫಲವು ಸ್ವರ್ಗಪ್ರದ ಹೇಗೆ? ಎಲ್ಲರಿಗೂ ಅನುಭವ ಹೇಗಾಗುವುದು? ಮನಸ್ಸು ಎಂದರೇನು ಎಂದು ಧರ್ಮರಾಜನು ಕೇಳಿದಾಗ ನಹುಷನು, ಉತ್ತಮ ಕಾರ್ಯ ಮಾಡಿದವರಿಗೆ ಸ್ವರ್ಗವು,
ಹೀನ ಕಾರ್ಯ ಮಾಡಿದವರಿಗೆ ಪಶುಜನ್ಮವು ಮತ್ತು ತನ್ನಿಚ್ಛೆಯಂತೆ ಕಾರ್ಯ ಮಾಡಿದವರು ಮನುಷ್ಯರಾಗುವುದು. ಹೀಗೆ 3 ರೀತಿಯ ಕರ್ಮಫಲವಿದೆ ಎಂದು ನಹುಷನು ತಿಳಿಸಿದನು. ಮನಸ್ಸು ಲೋಕವನ್ನು ಹಿಡಿಯುವುದು, ಕಾರ್ಯವನ್ನು ಮಾಡುವುದು, ಕಾರ್ಯವಾದ ಮೇಲೆ ಬುದ್ಧಿಯ ಕಾರ್ಯವನ್ನು ಮಾಡುವುದು. ಆತ್ಮನು ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೂಲಕ ಎಲ್ಲ ಅನುಭವ ಪಡೆಯುತ್ತಾನೆ. ಆತ್ಮನು ಹುಬ್ಬುಗಳ ನಡುವೆ ಇದ್ದು ಇದು ಹೆಚ್ಚು ಇದು ಕಡಿಮೆ ಎಂಬ ಭ್ರಮೆ ಹೊಂದುತ್ತಾನೆ. ಈ ರೀತಿಯಲ್ಲಿ ಎಲ್ಲವನ್ನೂ ತಿಳಿದ ಧರ್ಮರಾಜನು, ಮಹಾತ್ಮ, ನಿನಗೆ ಇಷ್ಟು ಬುದ್ಧಿ ಇದ್ದು ಏಕೆ ಶಾಪಗ್ರಸ್ತನಾದೆ ಎಂದು ಕೇಳಿದನು. ಅಜಗರನಾದ ನಹುಷ ಶೂರನಾಗಲಿ ಬುದ್ಧಿವಂತನಾಗಲಿ ಸಮೃದ್ಧಿಯಿಂದ ಮೋಸ ಹೋಗುತ್ತಾನೆ. ಸುಖವಾಗಿದ್ದವನಿಗೆ ಮೋಹ ತಪ್ಪುವುದಿಲ್ಲ. ನನಗೆ ಇಂದ್ರ ಪದವಿ ಬಂದಾಗ ಅಹಂಕಾರ ಬಂದಿತ್ತು. ಅದರಿಂದಾಗಿ ಶಾಪ ಪಡೆದೆ. ಋಷಿಗಳು, ದೇವತೆಗಳು, ಮಾನವರು ಎಲ್ಲರೂ ನನ್ನನ್ನು ಗೌರವಿಸುತ್ತಿದ್ದರು. ಪಲ್ಲಕ್ಕಿ ಹೊರಲು ಸಪ್ತರ್ಷಿಗಳನ್ನು ಬಳಸಿದೆ. ಅಗಸ್ತ್ಯರ ಶಾಪ ನನ್ನನ್ನು ಕಾಡುತ್ತಿದೆ. ನಮ್ಮಿಬ್ಬರ ಸಂವಾದದಿಂದಾಗಿ ನನ್ನ ಶಾಪ ವಿಮೋಚನೆಯಾಗಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಹುಷನು ಹರಸಿದನು. ಆಗಲೇ ಬಂದ ಸ್ವರ್ಣ ವಿಮಾನದಲ್ಲಿ ನಹುಷನು ಸ್ವರ್ಗಕ್ಕೆ ಹೊರಟು ಹೋದನು. ಧರ್ಮರಾಜನು ಭೀಮನೊಂದಿಗೆ ತನ್ನ ಆಶ್ರಮದ ಕಡೆಗೆ ಬಂದನು. ಧರ್ಮರಾಜನ ತಾಳ್ಮೆ, ಬುದ್ಧಿವಂತಿಕೆಗಳ ಬಗ್ಗೆ ಭೀಮನಿಗೆ ಅರಿವುಂಟಾಗಿ ಹೆಮ್ಮೆ ಎನಿಸಿತು. ನೆರಳಿನಂತೆ ಧರ್ಮರಾಜನನ್ನು ಅನುಸರಿಸಿದನು. ಸತ್ಯ, ದಾನ, ತಪಸ್ಸು ಮತ್ತು ಅಹಿಂಸೆ ಮಾನವನ್ನು ಕಾಪಾಡುವವು ಎಂಬ ಸತ್ಯವನ್ನು ಭೀಮನು ಮತ್ತು ಧರ್ಮರಾಜನು ನಹುಷನಿಂದ ತಿಳಿದುಕೊಂಡರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.